ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಫರ್ಟ್ ಬೈಟ್ಸ್. ಸೊ ಇವತ್ತಿನ ನಮ್ಮ ರೆಸಿಪಿ ಫ್ರೈಡ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1/2 kg ಚಿಕನ್ನಿಗೆ ಒಂದು ಸ್ಮಾಲ್ ಕಪ್ಪಷ್ಟು ಕರ್ಡ್ ಹಾಕೋತಿದ್ದೀನಿ ಆ್ಯಂಡ್ 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ ಆ್ಯಂಡ್ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಂಡ್ 1 ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು 1 ಎಗ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ಕಸ್ತೂರಿ ಮೆಂತ್ಯ ಇದು ಅಡಿಷ್ನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಆ್ಯಂಡ್ 2 ಸ್ಪೂನಷ್ಟು ಆಯಿಲ್ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಡಬೇಕು ಒಂದು 1/2 hour. ಅದಾದಮೇಲೆ ಇವಾಗ ನಾವು ಕಬಾಬ್ನ ಹೆಂಗೆ ಫ್ರೈ ಮಾಡಿ ತೊಗೋತೀವೋ ಅದೇ ಥರ ಫ್ರೈ ಮಾಡಿ ತೊಗೋಬೇಕು. ಆ್ಯಂಡ್ ಇವಾಗ ಗ್ರೇವಿ, ನಮ್ಮ ಮೇನ್ ಪಾರ್ಟ್ ಇಸ್ ಗ್ರೇವಿ. ಈಗ ಆಯಿಲ್ ಹಾಕಿ ಒಂದು ಪ್ಯಾನಿಗೆ ಒಂದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂತಹ ಆನಿಯನ್ಸ್ನ ನಾನು ಆ್ಯಡ್ ಮಾಡ್ತಿದ್ದೀನಿ. ಒಂದು 2 ಆನಿಯನ್ಸ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿ ಲೀವ್ಸ್ ಆ್ಯಂಡ್ ಮೆಣಸಿನ್ಕಾಯಿ ಆ್ಯಂಡ್ 2 ಟೊಮೆಟೋಸ್ನ ರುಬ್ಬಿ ಇಟ್ಕೊಂಡಿದ್ದೆ, ಆ ಟೊಮೆಟೊ ಪ್ಯೂರಿನೂ ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ 2 ಸ್ಪೂನಷ್ಟು ಖಾರದ ಪುಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋವರೆಗೂ. ಆ್ಯಂಡ್ ಹಸಿ ವಾಸನೆ ಹೋದ್ಮೇಲೆ ಗರಂ ಮಸಾಲ, ಧನಿಯಾ ಪೌಡರ್, ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆ್ಯಂಡ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ನೋಡ್ಕೊಂಡು ಹಾಕಿ. ಬಿಕಾಸ್ ಆಲ್ರೆಡಿ ಚಿಕನ್ ಫ್ರೈ ನಾವೇನು ಕಬಾಬ್ ಥರ ಮಾಡ್ಕೊಂಡಿದ್ವಲ್ಲ ಫ್ರೈಡ್ ಚಿಕನ್, ಅದಕ್ಕೆ ಆಲ್ರೆಡಿ ಹಾಕಿರ್ತೀವಿ. ಸೊ ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಈ ಥರ ಫ್ರೈ ಹಾಕಕ್ಕೆ ಬಿಡಬೇಕು. ಈ ಥರ ಆಯಿಲ್ ಬಿಡುತ್ತೆ ಸೈಡಲ್ಲಿ. ಅದಾದಮೇಲೆ ಚಿಕನ್ ಹಾಕಿ ಗಾರ್ನಿಷಿಗೋಸ್ಕರ ನಾನು ಕೊರಿಯಾಂಡರ್ ಮತ್ತು ಮಿಂಟ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕಿದ್ದೀನಿ. ಸೊ ನಮಗೆ ಇದು ರೆಡಿ ಆಗಿದೆ. ನೀವು ಚಿಕನ್ ಬದಲು ಬೇಕಿದ್ದರೆ ಫ್ರೈಡ್ ಪನ್ನೀರ್ ಹಾಕೊಬೋದು, ಇಲ್ಲ ಮಶ್ರೂಮ್ ಹಾಕೊಬೋದು. ಆ್ಯಂಡ್ ಇವಾಗ ರೈಸ್ ಒಂದು ಕುಕ್ಕರಿಗೆ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಎಲ್ಲ ಪಲಾವ್ ಎಲೆಗಳು ಏನೇನಿದೆಯೋ ಪಲಾವ್ ಸಾಮಾನು ಎಲ್ಲ ಹಾಕೊಬೋದು. ಆ್ಯಂಡ್ ಇಟ್ಸ್ ಅಪ್ ಟು ಯುವರ್ ಚಾಯ್ಸ್, ಏನು ಬೇಕಿದ್ರೂ ಹಾಕೊಬೋದು. ಆ್ಯಂಡ್ ಪಲಾವ್ ಸಾಮಾನು ಬರುತ್ತಲ್ಲ ಒಂದು ಪ್ಯಾಕೆಟ್, ಅದು ಬೇಕಿದ್ರೂ ಹಾಕೊಬೋದು. ಅದಾದಮೇಲೆ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಆನಿಯನ್ಸ್ನ ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಇದು ಸ್ವಲ್ಪ ಪಿಂಕಿಶ್ ಆಗುತ್ತೆ, ಅದಾಗೋವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ಸಾಲ್ಟ್, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕು. ಇವಾಗ ರೈಸಿಗೆ ಎಷ್ಟು ಸಾಲ್ಟ್ ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ಹಾಕಿ, ನಾನು 2 ಗ್ಲಾಸಿಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಟೊಮೆಟೋಸ್ ಆ್ಯಡ್ ಮಾಡ್ತಿದ್ದೀನಿ. ನೀವು ಸ್ಕಿಪ್ ಮಾಡ್ಬೋದು, ಬಟ್ ಇನ್ಸ್ಟೆಡ್ ಆಫ್ ಟೊಮೆಟೋಸ್ ನೀವು ಲೆಮನ್ ಆ್ಯಡ್ ಮಾಡ್ಬೋದು. ಬಟ್ ನಾನು ಟೊಮೆಟೋಸ್ ಹಾಕಿದ್ದೀನಿ, ಸೇಮ್ ಸಿಮಿಲರ್ ಟೇಸ್ಟೇ ಇರುತ್ತೆ. ಸೊ ನೀವು ಸ್ಕಿಪ್ ಮಾಡ್ಬೋದು. ಲಾಸ್ಟಲ್ಲಿ ಬೇಕಿದ್ದರೆ ಲೆಮನ್ ಹಾಕ್ಕೊಬೋದು, ಲೆಮನ್ ಜ್ಯೂಸು. ಅದಾದಮೇಲೆ ನಾನು ಚಿಲ್ಲೀಸ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ 1 ಸ್ಪೂನಷ್ಟು. ಚೆನ್ನಾಗಿ ಫ್ರೈ ಆಗೋಗ್ಬಿಡಬೇಕು, ಹಸಿ ವಾಸನೆ ಹೋಗಲಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ. ಅಲ್ಲಿ ನೋಡಿ, ನೀರು ಯಾವಾಗ ಹಾಕಬೇಕು ಅಂದರೆ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಹೋಗಿ ಆಯಿಲ್ ಬಿಟ್ಕೊಳ್ಳುತ್ತಲ್ಲ, ಆವಾಗ ನೀರು ಹಾಕಿ ಅಕ್ಕಿ ತೊಳೆದಿಟ್ಕೊಂಡಿದ್ದಂಥ ಅಕ್ಕಿ ಹಾಕಿ 1 ವಿಷಿಲ್ ಕೂಗಿಸಿದ್ರೆ ನಮ್ಮ ಬಿರಿಯಾನಿ ರೆಡಿ. ಆ್ಯಂಡ್ ಇವಾಗ ಈ ಬಿರಿಯಾನಿನ ಮಿಕ್ಸ್ ಮಾಡಿ ಅದಕ್ಕೆ ನಾವು ಆವಾಗಲೇ ರೆಡಿ ಮಾಡಿದ್ದಂಥ ಗ್ರೇವಿನ ಅದ್ರ ಮೇಲೆ ಹಾಕ್ಕೊಂಡು ತಿಂತಿದ್ರೆ ಆಲ್ಮೋಸ್ಟ್ ಮೇಘನಾಸ್ ಬಿರಿಯಾನಿ ಥರನೇ ಬರುತ್ತೆ. ಆಲ್ಮೋಸ್ಟ್ ಅಂದರೆ 90% ಸಿಮಿಲರ್. ನೀವು ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಸಪೋರ್ಟ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು.